ಈವರೆಗೆ ನೋಡಿದಂಥ ವರ್ಣಮಾಲೆಗಳ ಕುರಿತಂತೆ ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ ನೋಡ್ರಿ. ಒಂದನೇದು, ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಥವಾ ಉಚ್ಚರಿಸುವ ಸ್ವರಾಕ್ಷರಗಳಿಗೆ ಹೀಗೆನ್ನುವರು. ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳಿಗೆ ಏನಂತ ಕರಿತೀವಿ ನೋಡ್ರಿ. ಆ ಉತ್ತರವನ್ನು ಕಮೆಂಟ್ ಮಾಡಿರಿ. ನಿಮ್ಮ ಉತ್ತರವನ್ನು ಏನು ಮಾಡಿರಿ, ಕಮೆಂಟ್ ಮಾಡಿರಿ. ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳು. ಉತ್ತರ ಯಾವುದ್ರಿ? ದೀರ್ಘ ಸ್ವರ. ಉತ್ತರ ಯಾವುದು? ದೀರ್ಘ ಸ್ವರ. ಇನ್ನೆರಡನೇದು, ಕನ್ನಡ ವರ್ಣಮಾಲೆಯ ಯೋಗವಾಹ ಅಕ್ಷರಗಳ ಸಂಖ್ಯೆ. ಕನ್ನಡದಲ್ಲಿ ಯೋಗವಾಹಗಳು ಎಷ್ಟು ಅದಾವ? ಎರಡನೇ ಕ್ವಶನ್ನ, ಕನ್ನಡದಲ್ಲಿ ಯೋಗವಾಹಗಳು ಎಷ್ಟು ಅದಾವ ನೋಡ್ರಿ, ವಿಚಾರ ಮಾಡಿರಿ. ಎಷ್ಟು ಅದಾವ ರೀ? ಎರಡು ಯೋಗವಾಹಗಳದಾವ. ಇನ್ನು ಘ, ಛ, ಢ, ಧ, ಭ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ. ಇಂಥ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು ನೋಡ್ರಿ. ಉತ್ತರಗಳನ್ನು ಕಮೆಂಟ್ ಮಾಡಿರಿ. ಇಂಥ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು? ಮಹಾಪ್ರಾಣಾಕ್ಷರಗಳು ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ಇನ್ನು ತ ವರ್ಗದ ಅನುನಾಸಿಕ ಅಕ್ಷರ ಯಾವುದು? ತ ವರ್ಗದ ಅನುನಾಸಿಕ ಅಕ್ಷರ ಯಾವುದು? ಈಗ ತ ತ ಧ ಧ ನ ಅನ್ನುವಾಗ ನ ಅನ್ನುವಂಥದ್ದು ಏನಾಕತಿ? ಅನುನಾಸಿಕ ಅಕ್ಷರ. ತ ವರ್ಗದ ಅನುನಾಸಿಕ ಅಕ್ಷರ ಯಾವುದು? ನ. ಇನ್ನು ನೆಕ್ಸ್ಟ್, ಕನ್ನಡ ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರ, 2ನೇ ಸಾಲಿನಲ್ಲಿ ಬರ್ತಕ್ಕಂಥದ್ದು ಮತ್ತು 4ನೇ ಸಾಲಿನಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ಏನಂತ ಕರಿತೀವಿ ಅಂದರೆ ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ. ಆ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು? ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ ಪಂಚಮಾಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ ಪಂಚಮಾಕ್ಷರಗಳು ಅಂದರೆ ಪ್ರತಿ ವರ್ಗದಲ್ಲಿ ಏನು ಬರ್ತದೆ? ಕ ವರ್ಗದ 5ನೇ ಅಕ್ಷರ. ಆ ಪಂಚಮಾಕ್ಷರಗಳನ್ನು ಏನಂತ ಕರಿತೀವಿ ನಾವು? ಅನುನಾಸಿಕಗಳು ಅಂತೇಳಿ ಮಾಡ್ತೀವಿ, ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ನ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ಅಕ್ಷರಗಳ ಸಂಖ್ಯೆ. ಅವರ್ಗೀಯ ವ್ಯಂಜನಗಳಾಗಬೇಕಿತ್ತದು. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ವರ್ಗೀಯ ವ್ಯಂಜನಗಳು ಎಷ್ಟು ಅದಾವೆ ರೀ? 25 ಅದಾವ. ಹಾಗಾದರೆ ಅವರ್ಗೀಯ ವ್ಯಂಜನಗಳು ಎಷ್ಟು ಅದಾವೆ? 9. ಅವರ್ಗೀಯ ವ್ಯಂಜನಗಳು ಎಷ್ಟು ಅದಾವೆ ರೀ? 9 ಅದಾವೆ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ. ಅಲ್ಪ ಪ್ರಾಣಗಳು ಎಷ್ಟು ಅದಾವೆ ಅಂತ ಹೇಳಿ ನಾನು? ಅಲ್ಪ ಪ್ರಾಣಗಳು 10. ಅದೇ ರೀತಿ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ರೀ? ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ 25. ಇನ್ನು ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳು. ಇವುಗಳಲ್ಲಿ ಯಾವ ಅವರ್ಗೀಯ ವ್ಯಂಜನಾಕ್ಷರಗಳು ಅನ್ನೋದನ್ನು ಏನು ಮಾಡಬೇಕು ನೀವು? ಗುರುತಿಸಬೇಕು. ಇವು ಅವರ್ಗೀಯ ವ್ಯಂಜನನ? ಅಲ್ಲ. ಇವು ಅವರ್ಗೀಯ ವ್ಯಂಜನನ? ಇವು ಅಲ್ಲ. ನೆಕ್ಸ್ಟ್, ಇವು ಅವರ್ಗೀಯ ವ್ಯಂಜನನ? ಇವು ಅಲ್ಲ. ಹಾಗಾದರೆ ಯಾವ ಅವರ್ಗೀಯ ವ್ಯಂಜನ ಅಂದ್ರೆ ಇವು. ಈ ಸಿ ಆಪ್ಷನ್ ಏನು ರೀ? ಅವರ್ಗೀಯ ವ್ಯಂಜನಗಳು. ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ. ಕನ್ನಡ ವರ್ಣಮಾಲೆಯೊಳಗೆ ಎಷ್ಟು ಅನುನಾಸಿಕಗಳದಾವು? ಅಲ್ಪ ಪ್ರಾಣಗಳು 10 ಅದಾವು, ಮಹಾಪ್ರಾಣಗಳು 10 ಅದಾವು. ಹಾಗಾದರೆ ಅನುನಾಸಿಕಗಳು ಎಷ್ಟು ಅದಾವೆ ರೀ? 5 ಅನುನಾಸಿಕಗಳದಾವೆ. ಇನ್ನು ನೆಕ್ಸ್ಟ್, 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಹೀಗೆನ್ನುವರು. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ. ಇದರ ಬಗ್ಗೆ ನಾವಿನ್ನೂ ಡಿಸ್ಕಷನ್ ಮಾಡಿಲ್ಲ. ಈ ಅಕ್ಷರಗಳನ್ನು ಏನಂತ ಕರಿತೀವಿ ನಾವು? ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತೇಳಿ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗ್ತಕ್ಕಂಥ ಅಕ್ಷರ ಯಾವುದಂದರೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತೇಳಿ ಕರಿತೀವಿ. ಇನ್ನು ಕ, ಚ, ಟ, ತ, ಪ ಈ ಅಕ್ಷರಗಳು ವರ್ಣಮಾಲೆಯ ಈ ಗುಂಪಿಗೆ ಸೇರಿವೆ. ವರ್ಣಮಾಲೆಯ ಯಾವ ಗುಂಪಿಗೆ ಇವು ಅಕ್ಷರಗಳು ಸೇರಿವೆ ಇವು ಸ್ವರಾಕ್ಷರಗಳಂತೂ ಅಲ್ಲ. ಅದೇ ರೀತಿ ಅನುನಾಸಿಕಗಳೂ ಅಲ್ಲ. ಇವು ಅನುನಾಸಿಕಗಳೂ ಅಲ್ಲ. ಇನ್ನು ಮಹಾಪ್ರಾಣಾಕ್ಷರಗಳೂ ಅಲ್ಲ. ಇನ್ನು ಇವುಗಳು ಯಾವಂದ್ರೆ ಅಲ್ಪ ಪ್ರಾಣಾಕ್ಷರಗಳು. ಇವ್ಯಾವಂದ್ರೆ ಅಲ್ಪ ಪ್ರಾಣಾಕ್ಷರಗಳು. ಇನ್ನು ನೆಕ್ಸ್ಟ್, ನ್ಯ, ನ, 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 ಮ ಈ ಅಕ್ಷರಗಳು ವರ್ಣಮಾಲೆಯ ಈ ಗುಂಪಿಗೆ ಸೇರ್ತಾವು. ಇವೆಲ್ಲರಿಗೂ ಗೊತ್ತೈತಿ, ಇವು ಅನುನಾಸಿಕಗಳು. ಎಲ್ಲರಿಗೆ ಧನ್ಯವಾದಗಳು. ಇದುವರೆಗೆ ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಈ ವಿಡಿಯೋವನ್ನು
ಲೈಕ್ ಹಾಗೂ ಶೇರ್ ಮಾಡಿರಿ. ಧನ್ಯವಾದಗಳು.